ನಮಸ್ಕಾರ. ನಮ್ಮ ಮನಸ್ಸು ಬಹುತೇಕ ಬಾರಿ ಸಾಮಾನ್ಯ ಘಟನೆಗಳಿಂದ ಭ್ರಾಂತಿಗೆ ಒಳಗಾಗುತ್ತದೆ. ನಮ್ಮ ಅನುಭವಗಳ ಹಿನ್ನೆಲೆಯಲ್ಲಿಯೇ ಒಂದು ವಸ್ತುವನ್ನು, ಒಂದು ಘಟನೆಯನ್ನು, ಇಲ್ಲವೇ ಒಂದು ಸಂಗತಿಯನ್ನು ನೋಡುತ್ತೇವೆ. ಅದು ಇರುವುದು ಹಾಗೆಯೇ ಎಂದು ವಾದಿಸುತ್ತೇವೆ. ನಮ್ಮದೇ ದೃಷ್ಟಿಕೋನದಿಂದ ವ್ಯಾಖ್ಯಾನಿಸುತ್ತೇವೆ. ಇದಕ್ಕೆ ಕಾರಣವೂ ಕೂಡ ಅತ್ಯಂತ ಸರಳ. ಹಸಿರು ಕನ್ನಡಕ ಧರಿಸಿ ಬೆಳ್ಳಗಿರುವ ವಸ್ತುವನ್ನು ನೋಡಿ ಹಸಿರು ಇದೆ ಎಂದು ಹೇಳುವ ಹಾಗೆ. ಇಂತಹ ನಮ್ಮ ಸ್ವಭಾವದಿಂದಾಗಿಯೇ ನಮಗೆ ಖಂಡಿತವಾಗಿಯೂ ಹಿನ್ನಡೆಯಾಗುತ್ತದೆ. ಅದು ಹೊಸ ಜ್ಞಾನದ ಪ್ರವೇಶಕ್ಕೆ ತಡೆಗೋಡೆಯಂತೆ ಧುತ್ತೆಂದು ನಿಂತುಬಿಡುತ್ತದೆ. ಹೊರ ರೀತಿಯ ಚಿಂತನೆಗಳನ್ನು, ಹೇರಳವಾದ ಸಾಧ್ಯತೆಗಳನ್ನು ನಮ್ಮೊಳಗೆ ನುಸುಳದಂತೆ ನೋಡಿಕೊಳ್ಳುತ್ತದೆ. ನಮ್ಮ ಗುರಿಯನ್ನು ತಲುಪದಂತೆ ತಡೆಯುವುದು ಮಾತ್ರವಲ್ಲದೆ ಅವಸಾನದ ಅಂಚಿಗೆ ಅದನ್ನು ತಂದು ನಿಲ್ಲಿಸಿಬಿಡುತ್ತದೆ. ಒಂದೇ ರೀತಿಯ ವೃತ್ತಗಳಲ್ಲಿ ನಾವು ಸುತ್ತುವರಿಯುವಂತೆ ಮಾಡುತ್ತದೆ. ಅದೇ ಜಾಲದಲ್ಲಿ ನಾವು ಸಿಕ್ಕು ಬೀಳುತ್ತೇವೆ. ಹೊರಬರದೆ ಬದುಕಿನ ತುಂಬ ಒದ್ದಾಡುತ್ತಲೇ ಇರುತ್ತೇವೆ. ಒಂದೊಮ್ಮೆ ಬಿಲ್ಲುಗಾರಿಕೆಯಲ್ಲಿ ಅತ್ಯಂತ ಪರಿಣಿತಿಯನ್ನು ಹೊಂದಿದ್ದ, ಸಾವಿರಾರು ಸ್ಪರ್ಧೆಗಳಲ್ಲಿ ಸಲೀಸಾಗಿ ಜಯ ಸಾಧಿಸಿದ್ದ ಯುವಕನೊಬ್ಬ ಜನ್ ಗುರುಗಳ ಹತ್ತಿರಕ್ಕೆ ಬರುತ್ತಾನೆ. ಅವನು ತುಂಬ ಚತುರ ಬಿಲ್ಲುಗಾರ. ತನ್ನ ಚಾಕಚಕ್ಯತೆಯಿಂದ ದೂರದಲ್ಲಿದ್ದ ವಸ್ತುವನ್ನು ನೋಡಿ ಬಾಣ ಹೂಡಿ ಮೊದಲ ಬಾಣ ಬಿಡುತ್ತಾನೆ. ನಂತರ ಎರಡನೇ ಬಾಣದಿಂದ ಮೊದಲ ಬಾಣವನ್ನು ತುಂಡರಿಸುತ್ತಾನೆ. ಇಂತಹ ಅಪರೂಪದ ಕೌಶಲ್ಯ ತನಗೆ ಸಿದ್ಧಿಸಿದ್ದಕ್ಕಾಗಿ ತುಂಬ ಹೆಮ್ಮೆಯಿಂದ ಬೀಗುತ್ತಾನೆ. ಜನ್ ಗುರುವಿಗೆ ಹೇಳುತ್ತಾನೆ, ಇದು ನಿಮ್ಮಿಂದ ಸಾಧ್ಯವೇ? ಜನ್ ಗುರು ಏನೊಂದು ಮರು ಮಾತನಾಡದೆ ಸುಮ್ಮನಾಗುತ್ತಾರೆ. ಒಂದಷ್ಟು ವಿಚಲಿತರಾಗದೆ ಸಣ್ಣದೊಂದು ಮಂದಹಾಸ ಬೀರುತ್ತಾರೆ. ಒಂದಷ್ಟು ಸಮಯದ ನಂತರ ನನ್ನ ಜೊತೆ ಬಾ ಎಂದು ಕರೆದುಕೊಂಡು ಹೋಗುತ್ತಾರೆ. ಯುವಕ ಅಚ್ಚರಿಯಿಂದ ಗುರುವನ್ನು ಹಿಂಬಾಲಿಸುತ್ತಾನೆ. ಅವರಿಬ್ಬರು ಬೆಟ್ಟವೊಂದನ್ನು ತಲುಪುತ್ತಾರೆ. ಬೆಟ್ಟದ ತುದಿಗೆ ಹೋಗಿ ನಿಲ್ಲುತ್ತಾರೆ. ಮುಂದೊಂದು ಅತ್ಯಂತ ಆಳವಾದ ಕಣಿವೆ. ಅದಕ್ಕೆ ಅಡ್ಡಲಾಗಿ ಇನ್ನೇನೋ ಮುರಿದು ಬೀಳುತ್ತದೆ ಎನ್ನುವಂತಿದ್ದ ಗೆದ್ದಲು ಹತ್ತಿದ ಕಟ್ಟಿಗೆಯ ಸೇತುವೆ. ಅದು ಕಾಲಿಟ್ಟರೆ ಸಾಕು ಅತ್ತಿಂದಿತ್ತ ಅಲುಗಾಡುತ್ತಿತ್ತು. ಜನ್ ಗುರು ನಿಧಾನವಾಗಿ ಸೇತುವೆಯ ಮಧ್ಯಕ್ಕೆ ನಡೆದುಕೊಂಡು ಹೋಗುತ್ತಾರೆ. ದೂರದ ಮರದಲ್ಲಿ ನೇತಾಡುತ್ತಿದ್ದ ಹಣ್ಣಿಗೆ ಗುರಿಯಾಗಿಸಿ ಬಾಣ ಹೂಡಿ ಬಿಡುತ್ತಾರೆ. ನಿಖರವಾದ ಅವರ ಗುರಿಯಿಂದಾಗಿ ಹಣ್ಣು ಕೆಳಗೆ ಬೀಳುತ್ತದೆ. ಗುರು ಹೇಳುತ್ತಾರೆ, ಇದೀಗ ನಿನ್ನ ಸರದಿ, ಇದು ನಿನ್ನಿಂದ ಸಾಧ್ಯವೇ? ಆಳವಾದ ಕಣಿವೆಯನ್ನು ನೋಡಿಯೇ ಭಯಭೀತನಾಗಿದ್ದ ಯುವಕ ಗೆದ್ದಲು ಹತ್ತಿದ ಸೇತುವೆಯ ಹತ್ತಿರಕ್ಕೆ ಹೋಗಲು ಹಿಂಜರಿದ. ಇನ್ನು ಬಿಲ್ಲಿಗೆ ಬಾಣ ಹೂಡಿ ಗುರಿ ಮುಟ್ಟುವ ಮಾತಂತೂ ಅವನಿಂದ ಅಸಾಧ್ಯವಾಗಿತ್ತು. ಜನ್ ಗುರು ಹೇಳಿದರು, ನಿನಗೆ ಬಿಲ್ಲುಗಾರಿಕೆಯ ಕೌಶಲ್ಯ ಖಂಡಿತ ಇದೆ. ಆದರೆ ನನಗೆ ಬಿಲ್ಲುಗಾರಿಕೆಯ ತಂತ್ರಗಾರಿಕೆಯ ಜೊತೆಗೆ ಬಾಣ ಬಿಡುವ ಕೈಯನ್ನು ನಿಯಂತ್ರಿಸುವ ಮತ್ತು ನನ್ನ ಮನಸ್ಸು ನಾನು ಹೇಳಿದಂತೆ ಕೇಳುವ ಹಾಗೆ ಮಾಡುವ ಕೌಶಲ್ಯ ಕೂಡ ಸಿದ್ಧಿಸಿದೆ. ಇದರಿಂದ ಇದು ಸಾಧ್ಯವಾಗಿದ್ದು ಎನ್ನುತ್ತಾರೆ. ಯುವಕ ಮರು ಮಾತನಾಡದೆ ಮೌನಕ್ಕೆ ಶರಣಾಗುತ್ತಾನೆ. ತನ್ನ ಭ್ರಾಂತಿಯಿಂದ ಆ ಕ್ಷಣಕ್ಕೆ ಅವನು ಹೊರಬರುತ್ತಾನೆ. ಕೇವಲ ಸ್ವಪ್ರಾಧಾನ್ಯತೆಯ ನೆಲೆಯಿಂದ ಎಲ್ಲವನ್ನು ನಿರ್ಧರಿಸುವುದರ ಫಲಶ್ರುತಿ ಇದು. ಇದಕ್ಕೆ ಹೊರತಾಗಿ ಎಲ್ಲ ದೃಷ್ಟಿಕೋನಗಳಿಂದ ಬದುಕನ್ನು ನೋಡಬೇಕು. ಹೊಸ ಅನುಭವಗಳು ನಮ್ಮ ಬದುಕಿಗೆ ಖಂಡಿತವಾಗಿಯೂ ಒಂದು ಘನತೆಯನ್ನು ತಂದುಕೊಡುತ್ತವೆ. ಅವುಗಳು ನಮಗೆ ಹೊಸ ಸಾಮರ್ಥ್ಯಗಳನ್ನು ಪರಿಚಯಿಸುತ್ತವೆ. ನಮ್ಮಲ್ಲಿ ಝೇಂಕರಿಸುವ ಜೇನ್ನೊಣದಂಥ ದೈನ್ಯತೆ ಇರಬೇಕು. ಅಹಂಕಾರ, ಆಡಂಬರಗಳಿಲ್ಲದ ಬದುಕಿನ ಶೈಲಿಯನ್ನು ನಮ್ಮದಾಗಿಸಿಕೊಳ್ಳಬೇಕು. ಎಲ್ಲವನ್ನು ಸೂಕ್ಷ್ಮವಾಗಿ ಅವಲೋಕಿಸುವ ಮಾತ್ರವಲ್ಲದೆ ಆಲಿಸುವ ಗುಣವನ್ನು ನಾವು ರೂಢಿಸಿಕೊಳ್ಳಬೇಕು. ಎಲ್ಲ ವಿಷಯಗಳನ್ನು ವಿಶಿಷ್ಟ ರೀತಿಯಲ್ಲಿ ಗ್ರಹಿಸಿಕೊಳ್ಳಬೇಕು. ಸಾಧ್ಯವಾದಷ್ಟು ಜಾಗೃತ ಪ್ರಜ್ಞೆಯಿಂದ ಎಲ್ಲವನ್ನು ಪರಿಶೀಲಿಸುವ ಮತ್ತು ನಮ್ಮ ಅಹಂಕಾರವನ್ನು ಒಂದಷ್ಟು ಬದಿಗಿಟ್ಟು ನಮ್ಮ ಚಿಂತನೆಗಳನ್ನು ಮತ್ತೆ ಪ್ರಯೋಗಕ್ಕೆ ಒಳಗು ಮಾಡಬೇಕು. ಅರಿವಿನ ಅರಮನೆಯ ನೆಲೆಯನ್ನು ಅರಸುತ್ತಾ ಹೊಸ ಹಾದಿಯನ್ನು ನಿತ್ಯ ಕಂಡುಕೊಳ್ಳಬೇಕು. ಇದನ್ನು ನಮ್ಮ ಬದುಕಿನೊಂದಿಗೆ ಸಂಗಡಿಸಿಕೊಂಡರೆ